ಇನ್ನು ಧನುಸ್ಸು ರಾಶಿಯವರು, ಈ ಧನುಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ, ಎಂತ ಮಾಡೋದು, ಈಗಾಗಲೇ ನಾವು ಸ್ವಲ್ಪ ಒದ್ದಾಟ ಮಾಡಿದ್ದೀವಿ, ಬೇಕಾದಷ್ಟು ಕಳ್ಕೊಂಡಿದ್ದೀವಿ, ಬಂಧು ಬಾಂಧವರಲ್ಲಿ ವಿರಸಮರಸುಗಳು ಅಷ್ಟೇ ಯಾಕೆ, ತಾಯಿಯೊಂದಿಗೇ ನಮ್ಮ ನೋವುಗಳು ಅತಿರೇಕಕ್ಕೆ ಹೋಗಿರ್ತಕ್ಕಂಥದ್ದು, ಒಟ್ಟಾರೆ ತಾಯಿ ಜೊತೆಗಿನ ಬಾಂಧವ್ಯವೇ ಸರಿ ಇರಲ್ಲ. ಇಷ್ಟೆಲ್ಲ ನೋವು ಪಟ್ಟಿರ್ತಕ್ಕಂತಹ ಈ ಒಂದು ರಾಶಿಯವರಿಗೆ ಇನ್ನು 2025 ಮೇ ನಂತರ ಇರತಕ್ಕಂತಹದ್ದು ಗುರುಬಲ 7ನೇ ಮನೆಗೆ ಬರ್ತಾನೆ. 7ನೇ ಮನೆಗೆ ವಿಶೇಷವಾಗಿರತಕ್ಕಂತಹದ್ದು ಪ್ರಗತಿಯತ್ತ ಹೆಜ್ಜೆ ಆಗ್ತಾ ಬರ್ತೀರಿ, ಅಭ್ಯುದಯವನ್ನು ತಾವು ಕಾಣ್ತಾ ಬರ್ತೀರಿ. ಮದುವೆ ಆಗಬೇಕು ಅಂತಿರ್ತಕ್ಕಂಥ ಈ ರಾಶಿಯವರೆಗೆ ಕಟ್ಟಿಟ್ಟ ಬುತ್ತಿ ಮದುವೆ ಆಗುತ್ತೆ. ಇನ್ನು ಏನಾದರೂ ನಿಮಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಮನೆಯ ದೇವರಿಗೆ ನಿಮ್ಮ ಏಜ್ ಎಷ್ಟಿದೆಯೋ ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಏಜ್ ಎಷ್ಟು ಅಷ್ಟು ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಹೋಗಿ ಮನೆ ದೇವರಿಗೆ ಕೊಟ್ಟು ಬರತಕ್ಕಂಥದ್ದು, ಒಂದು ಅರ್ಚನೆ ಪೂಜೆ ಮಾಡಿಸಿ ಬರತಕ್ಕಂಥದ್ದು. ಅದರ ಜೊತೆಗೆ ಒಂದಷ್ಟು ಬೆಲ್ಲವನ್ನು ಕೂಡ ದಾನ ಮಾಡ್ತಾ ಬನ್ನಿ. ಯಾವತ್ತೂ ಅಷ್ಟೇ ನಿಮಗೆ ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ, ಜಾಬು ಕೂಡ ಅಷ್ಟೇ, ಹೋದರೆ 1 ವರ್ಷ, ಇನ್ನು 2ನೇ ವರ್ಷ ಅಲ್ಲಿಂದ ವಾಪಸ್ ಬರ್ತೀವಿ, 3ನೇ ವರ್ಷ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಅಲ್ಲಲ್ಲಲ್ಲಿ ನಮಗೆ ಬ್ರೇಕ್ ಆಗ್ತಾನೆ ಇದೆ ಅಂತಕ್ಕಂಥದ್ದು ನೋವಿತ್ತು ಅಂತಂದರೆ ನೀವು ಮಾಡಲೇಬೇಕಾಗಿರತಕ್ಕಂಥದ್ದು. ಯಾವುದಾದ್ರೂ ಮಾಡ್ತಕ್ಕಂಥ ಕೆಲಸ ಅಪೂರ್ಣವೇ, ಅದು ಸಂಪೂರ್ಣ ಆಗಲೇ ಇಲ್ಲ. ಅಂಥ ಪರಿಪೂರ್ಣವಾಗಿರತಕ್ಕಂಥ ಪೂರ್ಣ ಫಲವನ್ನು ತೆಂಗಿನಕಾಯಿಯನ್ನು ನಾವು ನಮ್ಮ ಮನೆಯ ದೇವರ ಮನೆಗೆ ಕೊಟ್ಟು ಬರ್ತೀವಿ ಅಂತಂದರೆ ವಿಶೇಷವಾಗಿ ಪ್ರಗತಿಯತ್ತ ನಾವು ಹೆಜ್ಜೆ ಹಾಕ್ತೀವಿ ಈ ಒಂದು ಧನಸ್ಸು ರಾಶಿಯವರು. ಇನ್ನು ನಿಮಗೆ ಈ ಒಂದು ಧನಸ್ಸಿಗೆ ಸಂಬಂಧಪಟ್ಟಲ್ಲಿ ಏನು ಇತ್ತು, ಕುಂಭದಲ್ಲಿರ್ತಕ್ಕಂತಹ ಮಹಾನುಭಾವ 4ನೇ ಮನೆಗೆ ಬರ್ತಾನೆ. ಇನ್ನೇನು ಸ್ವಲ್ಪ ಹೀಗೂ ಹಾಗೂ ಅಂತ ಬ್ಯಾಲೆನ್ಸ್ ಅಂತ ಮಾಡಲಿಕ್ಕೆ ಹೋದರೆ ನಮಗೆ ಕಾಣ್ತಕ್ಕಂಥದ್ದು ಎಂತಹದ್ದು ಅಂತಂದರೆ ಒಂದು ಅರ್ಧಾಷ್ಟಮಕ್ಕೆ ಸಂಬಂಧಪಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಪೇನಿಗೆ ಒಳಗಾಗ್ತೀವಿ. ಇದು ಯಾವುದೂ ಕೂಡ ನೀವು ಲೆಕ್ಕ ಮಾಡಬಾರ್ದು. ಯಾಕೆ ಅಂತಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯೇ ಮಕರ, ಅಂದರೆ ಧನಸ್ಥಾನಕ್ಕೆ ಸಂಬಂಧಪಟ್ಟ ಮಹಾನುಭಾವ. ಕೆಲವೊಂದು ಬಾರಿ ಯೋಚನೆ ಮಾಡುತ್ತಾ ಆಡಳಿತವನ್ನು ಮಾಡ್ತಕ್ಕಂತಹದ್ದು, ಯೋಚನೆ ಮಾಡಿ ಮಾತಾಡ್ತಕ್ಕಂಥದ್ದನ್ನು ರೂಢಿಸಿಕೊಂಡಾಗ ಪ್ರಗತಿಯದ್ದು ಹೆಚ್ಚು ಆಗ್ತೀರಿ. ಅದರಲ್ಲೂ ಗುರುಬಲ ನಿಮಗಿರ್ತಕ್ಕಂಥದ್ದು. ಈ ರಾಶಿಯಾಧಿಪತಿ ಮಿಥುನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ನೇರ ದೃಷ್ಟಿ ಇರ್ತಕ್ಕಂಥದ್ದು. ಗೊತ್ತಿಲ್ವಲ್ಲ ನಿಮ್ಮ ರಾಶಿ ಕುಂಡಲಿನಲ್ಲಿ ನಿಮ್ಮ ರಾಶಿಯಲ್ಲಿ ಯಾವ ಗ್ರಹ ಸ್ಥಿತವಾಗಿದೆಯೋ ಅಲ್ಲಿ ಪಾಪಗ್ರಹವೋ ಅಥವಾ ಶುಭಗ್ರಹವೋ ಆ ಕುಂಡಲಿನಲ್ಲಿ ಮ್ಯಾಚ್ ಮಾಡಿ ನೋಡ್ತಕ್ಕಂಥದ್ದು. ಒಟ್ಟಾರೆ ಗುರುಬಲವಿದೆ ಅಂದರೆ ಉತ್ತರಾರ್ಧ ಬಿಟ್ಟು ಪೂರ್ವಾರ್ಧಕ್ಕೆ ಹೋದಾಗ ನಿಮಗೆ ಗುರುಬಲ ಕಾಣಿಸ್ತಕ್ಕಂತಹದ್ದಿದೆ. ನೀವು ಅಂದುಕೊಂಡ ಫಲಗಳನ್ನು ಏಕಚಿತ್ ಪಡ್ಕೊಂಡೇ ತೀರ್ತಕ್ಕಂತಹ ಸಾಧ್ಯವಿರುತ್ತೆ. ಮದುವೆ, ಮುಂಜಿ, ನಾಮಕರಣ, ಮನೆ, ಈ ಥರದ ಶುಭ ಕೆಲಸ ಎಲ್ಲದಕ್ಕೂ ಕೂಡ 1 ವರ್ಷದ ಕಾಲ ಶುಭ ಪರ್ವಕಾಲವಾಗಿರುತ್ತೆ. ಧನುಸ್ಸು ರಾಶಿಯವರೆಗೆ ಮೇ ನಂತರ ಪ್ರಗತಿಯತ್ತ ಹೆಜ್ಜೆ ಹಾಕ್ತೀರಿ. ಆದರೆ ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ಶನೇಶ್ವರನನ್ನು ಕೊಂಡಾಡಬೇಕು, ಗುರುವನ್ನು ಕೊಂಡಾಡಬೇಕು, ಮಿಥುನ ರಾಶಿಗಿರ್ತಕ್ಕಂಥ ರಾಶಾಧಿಪನಾಗಿರ್ತಕ್ಕಂತಹ ಬುಧನನ್ನು ಕೂಡ ಅಂದರೆ ಮಹಾವಿಷ್ಣುವನ್ನು ಕೂಡ ಕೊಂಡಾಡ್ತಾ ಬರತಕ್ಕಂತಹದ್ದನ್ನು ಮಾಡಿ. ಎಲ್ಲಿಯಾದರೂ ಕೂಡ ಲಕ್ಷ್ಮೀನಾರಾಯಣ ಇರ್ತಕ್ಕಂಥ ಶ್ರೀದೇವಿ, ಭೂದೇವಿ, ಶ್ರೀನಿವಾಸ ಈ 3 ಇರ್ತಕ್ಕಂತಹ ದೇಗುಲಕ್ಕೆ ಹೋಗಿ ಬರ್ತಕ್ಕಂಥದ್ದನ್ನು ಮಾಡಿಕೊಳ್ಳುತ್ತೀರಿ. ಯಾರಿಗಾದರೂ ಕೂಡ ಈ ಪಂಚಪಾಂಡವರು ಇರ್ತಾರಲ್ಲ ಅಂತಹ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂಥ ಕಡೆಗೆ ಈ ಬಿಲ್ಲು ಬಾಣಗಳು ಬೇಕಾಗ್ತವೆ. ಯಾಕಂದರೆ ನಿಮ್ಮ ರಾಶಿಗೆ ಇರ್ತಕ್ಕಂಥದ್ದು ಧನುರಾಕಾರ, ಅಂತಹ ಧನಸ್ಸನ್ನು ಕೊಡತಕ್ಕಂತಹದ್ದು. ಯಾಕೆ ಅನೇಕ ಕೆಲಸಗಳು ನಮ್ಗೆ ಆಗೋದೇ ಇಲ್ಲ. ಒಂದು ದಾರವನ್ನು ಸುಮಾರು ಅಂತಂದರೆ ಒಂದು 20 ಗಂಟೆಗಳಿಗೆ ಹಾಕ್ಬಿಟ್ಟು ಟೈಟಾಗಿ ಅದನ್ನು ಬಿಚ್ಚಿ ನೋಡೋಣ, ಹಾಕ್ಲಿಕ್ಕೆ ಸುಲಭ ಇದೆ, ಬಿಚ್ಚಲಿಕ್ಕಾಗಲ್ಲ, ಇನ್ನು ಕಟ್ ಮಾಡಬೇಕಷ್ಟೇ. ನೀವು ಎಂತ ಮಾಡೋದು ಅಂದರೆ ಯಾವುದೋ ಸಮಸ್ಯೆಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಈ ಧನುಸ್ಸು ರಾಶಿಯವರು ಏನು ಮಾಡಿದ್ರು ಬರ್ತಾಯಿಲ್ಲ, ಗುರುಗಳೇನೋ ಹೇಳ್ತಿದ್ದಾರೆ ಗುರುಬಲ ಅಂತ, ಅದು ನನಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ. ಮೊದಲೇ ಜನ್ಮ ನಕ್ಷತ್ರ ಜನ್ಮ ರಾಶಿ ಆಗಿದ್ರೆ ನಾನು ಹೇಳ್ತಾನೇ ಇದ್ದೀನಿ ಅದು ಕೆಲಸ ಮಾಡಿಯೇ ತೀರುತ್ತೆ ಅಂತ. ನಾಮ ನಕ್ಷತ್ರಕ್ಕೆ ಒಂದು ಅಷ್ಟಕ್ಕಷ್ಟೇ ಅಂತ ಹೇಳ್ತಾ ಇದ್ದೀನಿ ಕೂಡ. ಹಾಗಾಗಿ ನೀವು ಇದರಲ್ಲಿ ಒಂದು ಪ್ರಗತಿಯತ್ತ ಹೆಜ್ಜೆ ಹಾಕಬೇಕು ಅಂತಂದರೆ ಏನು ಅಂತಂದರೆ ಎಲ್ಲಿಯಾದರೂ ಅಂತಹದ್ದಿದ್ದಾಗ ಈ ನವರಾತ್ರಿ ಸಂದರ್ಭದಲ್ಲಿ ವಿಜಯದಶಮಿ ಸಹ ಅಂಬ ಬಿಡುತ್ತಾರೆ. ಅದಕ್ಕೆಲ್ಲ ನೀವು ನೋಡಿದರೆ ಬಹುಶಃ ಈ ಧನುಸು ರಾಶಿಯವರು ಯಾವ ದೇಗುಲದಲ್ಲಿ ಅದನ್ನು ಬಳಸ್ತಾರೆ ಅಂತಹ ದೇಗುಲಗಳಿಗೆ ನೀವೇನಾದರೂ ಧನಸ್ಸನ್ನು ಕೊಡ್ತೀನಿ ಸಂಕಲ್ಪ ಮಾಡಿಕೊಂಡರೆ ಅದು ಯಾವುದೋ ಮೆಟಲ್ದು ಮಾಡಿಕೊಡಿ ಅಥವಾ ಬತ್ತಳಿಗೆ ಬರತಕ್ಕಂಥದ್ದೆಲ್ಲ ಬಿದಿರದ್ದು ಅದರಿಂದ ಮಾಡಿಕೊಡ್ತಕ್ಕಂಥದ್ದೆಲ್ಲ ಇರುತ್ತೆ. ಅಂತಹದ್ದನ್ನು ಕೊಡುವಂಥದ್ದು ಆ ದಿನ ಆ ದೇವರಿಗೆ ವಸ್ತ್ರದಾನವನ್ನು ಮಾಡಿ ಬರ್ತೀನಿ ಅಂತಂದ್ರೆ ಸಂಪತ್ತು ಮನೆಗೆ ಬಂದ ಹಾಗೆ ನಿಮಗೆ ಇರ್ತಕ್ಕಂಥದ್ದು. ಗುರು ಬೇರೆ ಆ ಒಂದು ಗುರು ಅನುಗ್ರಹ ಬೇರೆ ಮಾಡಿದ್ದಾನೆ. ನಿಮಗೆ ಭಯಪಡಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ, ಖುಷಿಯನ್ನು ನೀವು ಇರ್ತೀರಿ, ಖುಷಿಯಿಂದ ನೀವು ಇರ್ತೀರಿ. ಕುಟುಂಬದ ರಕ್ಷಣೆಗಾಗಿ ಬಹಳ 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 ಆತುರತಾ ಇದ್ದರೆ ಎಲ್ಲೋ ಒಂದು ಕಡೆ ವ್ಯಾಜ್ಯಗಳು, ಕುಟುಂಬದ ಕಲಹಗಳು, ನೋವು ಇವೆಲ್ಲವೂ ಕೂಡ ಮನೆಯವರಿಂದ ಮತ್ತಷ್ಟು ಮನಸ್ತಾಪಗಳಿಗೆ ಈಡೇರಾಗ್ತಾ ಇದ್ದರೆ ಇದೀಗ ಒಂದು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು, ಬೆಲ್ಲ ಇದ್ದರೆ
ಇರುವೆಗಳು, ಬೆಲ್ಲ ಇಲ್ಲ ಅಂದರೆ ಇರುವೆಗಳಿಲ್ಲ. ನಿಮ್ಮ ಹತ್ರ ಹಣ ಇದ್ದಾಗ ಎಲ್ಲ ಸಂಬಂಧಿಕರು. ಈಗ ನೀವು ನೋಡಿದ್ರಿ ಈ 1 ವರ್ಷ ಎಲ್ಲ ನೀವು ನೋಡ್ತಾನೆ ಇದ್ದೀರಿ, ಇನ್ನೂ ಕೂಡ ನಿಮಗೆ ಪೇನ್ ಇದೆ. ಎಲ್ಲಿ ತನಕ ಆದಾಯ ಇಲ್ಲ, ನಿಮಗೆ ಯಾವುದು ಕೂಡ ಹಣ ಬರ್ತಕ್ಕಂಥ ದಾರಿಯಲ್ಲಿ ಕಾಣ್ತಾ ಇಲ್ಲ, ಅಷ್ಟಕ್ಕಷ್ಟೇ ಇದ್ದಾರೆ ಬಂಧುಗಳು. ಆದರೆ ಬಂದಾಗ ಬರ್ತಾರೆ, ಭಯಪಡೋರು. ಹಾಗಂದು ಮಾತ್ರಕ್ಕೆ ಈಗ ಬಂದರೆ ಅಂತ ಅವಹೇಳನವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕತ್ತಲಾದಾಗ ತಾನಾಗಿ ನಾವು ದೀಪ ಹಚ್ಚೋದು, ಕತ್ತಲಾದಾಗ ಮಾತ್ರವೇ ನಾವು ಬೆಳಕಿನಿಗೆ ಸಂಬಂಧಪಟ್ಟ ಹಾಗೆ ಸ್ವಿಚ್ ಆನ್ ಮಾಡ್ತಕ್ಕಂಥದ್ದು. ಅವ್ರಿಗೇನೇ ಕಷ್ಟ ಇರುತ್ತೆ, ಬಂದಿರ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಅವರಿಗೆ ಮುಜುಗರ ಬರೋ ಥರ ಮಾತಾಡಲಿಕ್ಕೆ ಹೋಗಬೇಡಿ. ಬುದ್ಧಿ ಕಲಿಯಬೇಕು. ನೀವು ಕಲಿಸೋ ವಿಧಾನ ನಿಮ್ಮ ನಡವಳಿಕೆಯಲ್ಲಿ ಇರಬೇಕಾಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳು. ಅದಕ್ಕಾಗಿ ಮಕ್ಕಳಿಗೆ ಸಿಹಿಯನ್ನು ಕೊಡತಕ್ಕಂತಹದ್ದು, ಸಾಧ್ಯವಾದರೆ ಶನೈಶ್ಚರ ದೇಗುಲಕ್ಕೆ ಹೋಗ್ತಕ್ಕಂಥ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡ್ತಾ ಇರೋದನ್ನು ನೀವು ಒಮ್ಮೆ ನೋಡಿದ್ದೇ ಆದರೆ ಬಹುಶಃ ನಿಮಗೆ 6 ತಿಂಗಳಿಗೆ ಪೋಸ್ಟ್ಪೋನ್ ಆಗ್ತಕ್ಕಂಥ ಕೆಲಸಗಳು 6 ದಿನಗಳು ಅಥವಾ 1 ವಾರದಲ್ಲೂ ಕೂಡ ಆಗಬಹುದು. ಒಂದೇ ಒಂದು ಬಾರಿ ಶ್ರೀ ಶನೈಶ್ಚರನ ಆ ಒಂದು ದಿವ್ಯ ದರ್ಶನವನ್ನು ಮಾಡಿಕೊಳ್ಳತಕ್ಕಂಥದ್ದು ಯಾವುದು, ಎಳ್ಳೆಣ್ಣೆಯಿಂದ ಅಭ್ಯಂಜನ ಸ್ನಾನವನ್ನು ಮಾಡಿಸ್ತಿರ್ತಾರೆ. ಇದನ್ನು ಒಮ್ಮೆ ನೋಡ್ತಾ ನಿಮ್ಮ ಪ್ರಗತಿಗೆ ಆ ಮಹಾನುಭಾವನು ಕೂಡ ನಿಮಗೆ ದಾರಿ ತೋರಿಸ್ತಾನೆ. ಹೇಗಿದ್ದರೂ ಕೂಡ ಗುರು ಅನುಗ್ರಹವಾಗಿದೆ, ಪ್ರಗತಿ ಫಲ ತಾವು ಕಾಣ್ತೀರಿ. ಶಿವಂಭೂಯಾತ್, ಒಳಿತಾಗಲಿ.